ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕರ್ನಾಟಕ ಚಲನಚಿತ್ರ ನಟರಾದ ಹಿರಿಯ ಹಾಸ್ಯ ನಟ ಸರಿಗಮ ವಿಜಯ್ ಅವರು ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಕನ್ನಡದ ಹಲವು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಅಭಿನಯಿಸಿ ನೋಡುಗರನ್ನ ರಂಜಿಸುವ ಮೂಲಕ ಹಾಸ್ಯ ಚಕ್ರವರ್ತಿ ಎಂದು ಕರೆಸಿಕೊಂಡಿದ್ದವರು ಸರಿಗಮ ವಿಜಯ್ ಅವರನ್ನು ಅನಾರೋಗ್ಯದ ಹಿನ್ನೆಲೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾಗಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೊರಟಗೆರೆ ತಾಲೂಕಿನ ವಜ್ಜನಕುರಕೆ ಗ್ರಾಮದ ಕಾಮರಾಜು ಅವರ ಮನೆಯಲ್ಲಿ ಮಕ್ಕಳು ಹಾಗೂ ಮಡದಿಯಿಂದ ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವರ್ಷವಿಡೀ ನಮಗಾಗಿ ದುಡಿಯುವ ಕಾಮಧೇನುಗಳಿಗೆ ನಾವು ಮಕರ ಸಂಕ್ರಾಂತಿಯ ದಿನ ಪೂಜೆ ಮಾಡುವುದು ವಾಡಿಕೆಯಾಗಿದೆ. ರಾಸುಗಳಿಗೆ ಪೂಜೆ ಸಲ್ಲಿಸಲು ರೈತನಿಗೆ ಎಲ್ಲಿಲ್ಲದ ಸಂತಸ. ಮನೆಯಲ್ಲಿರುವ ರಾಸುಗಳಿಗೆ ವಿಶೇಷ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನ ಮಾಡಿ ಅವುಗಳಿಗೆ ಸಂಕ್ರಾಂತಿ ಹಬ್ಬದ ವಿಶೇಷದ ಅಡುಗೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಎಳ್ಳು ಬೆಲ್ಲ ಮನೆಯ ದೇವರಿಗೆ ನೈವೇದ್ಯ ಮಾಡುವ ಹಾಗೆ ಕಾಮಧೇನುಗಳ ಮುಂದಿರಿಸಿ ಪೂಜೆ ಸಲ್ಲಿಸಿ ವಿಶೇಷ ಹಬ್ಬದ ಅಡುಗೆಯನ್ನು ರಾಸುಗಳಿಗೆ ತಿನ್ನಿಸುತ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ರೈತರ ಮನೆಯಲ್ಲಿ ಸಂಕ್ರಾಂತಿ ಸಡಗರ ಜೋರಾಗಿಯೇ ಇರುತ್ತದೆ. ಅದೇನೇ ಆಗಲಿ ವೀಕ್ಷಕರೇ, ಸಂಕ್ರಾಂತಿ ಹಬ್ಬ ಎಂದರೆ ರೈತ ತನ್ನ ರಾಸುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ನೋಡುವುದೇ ಒಂದು ಸಡಗರದ ಸಂಭ್ರಮ. ಪ್ರತಿ ವರ್ಷ ಅಂತೆ ಈ ನಮ್ಮ ರೈತರು ಏನಿದ್ದಾರೆ, ಪ್ರತಿಯೊಬ್ಬ ರೈತರು ಅವರವರ ಮನೆಯಲ್ಲಿ ಗೆಣಸು, ಕಡಲೆಕಾಯಿ ಮೊದಲನೇದಾಗಿ ನಮ್ಮ ಹಸುಗಳಿಗೆ ಫಸ್ಟು ಪ್ರಶಸ್ತಿ ಕೊಡ್ತಾರೆ. ಆಮೇಲಿಂದ ಅವ್ರವ್ರ ಮನೆಯಲ್ಲಿ ಅವರು ತಿಳ್ಕೊಂತಾರೆ. ಅದಾದ ನಂತರ ಬೆಳಿಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಲಂಕಾರ ಎಲ್ಲ ಮುಗಿಸ್ಕೊಂಡು, ಅದಾದ ನಂತರ ಮಾರಮ್ಮ ದೇವಸ್ಥಾನ ಹತ್ರ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು, ಅದಾದಮೇಲೆ ರೋಡಲ್ಲಿ ಮಾಮೂಲಿ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ಹೀಗಾಗಿ ನಮ್ಮ ಪ್ರತಿ ವರ್ಷದಂತೆ ಈ ಸತಿನೂ ವಿಜೃಂಭಣೆಯಿಂದ ನಮ್ಮ ರೈತರು ಎಲ್ಲ ಒಗ್ಗಟ್ಟಾಗಿ ಒಂದೇ ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಸಂಕ್ರಾಂತಿನ ಅತಿ ಹೆಚ್ಚಿನಾಗಿ ನಮ್ಮ ಯುವಕರೇನಿದ್ದಾರೆ, ಯುವಕರಿಂದ ಇದು ತುಂಬ ಖುಷಿಯಿಂದ ಮಾಡಿದ್ದಾರೆ. ಶಿರಾ ತಾಲೂಕಿನ ಕಲ್ಲುಕೋಟೆ ಸರ್ವೆ ನಂಬರ್ 118ರ ಜಮೀನಿನ ವ್ಯಾಜ್ಯ ಪ್ರಕರಣ ಸಂಬಂಧ ಸ್ಥಳಕ್ಕೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಭೇಟಿ ನೀಡಿ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದರು. ಕುಟುಂಬಕ್ಕೆ ಸಾಂತ್ವನ ಹೇಳಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಈಗ ಅವ್ರನ್ನ ಒಡೆದು ಹಾಕ್ತಾರಂದ್ರಲ್ಲ, ಏನು ಒಡೆದು ಹಾಕ್ತಾರಲ್ಲ, ಅದೇ ಸಮಯ ಹೇಳಿದ್ರು, ಅದೇ ಬೋರ್ಡ್ ಕಟ್ಟಿದ್ರು ಸರ್. ಇದು ಬಂದು ಅವರು JCBನಾಗೆಲ್ಲ ಉಜ್ಬಿಟ್ಟು. ಶಿರಾ ತಾಲೂಕಿನ ಕಲ್ಲುಕೋಟೆ ಸರ್ವೆ ನಂಬರ್ 118ರ ಜಮೀನಿನಲ್ಲಿ ಸುಮಾರು 2 ತಲೆಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದ ಹಿಂದುಳಿದ ವರ್ಗದ ರೈತರ ಜಮೀನನ್ನು ನಗರಸಭೆ ಅಧಿಕಾರಿಗಳು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತಮ್ಮ ವಶಕ್ಕೆ ಪಡೆದಿರುವುದನ್ನ ನೋಡಿ ಕಂಗಾಲದ ಕಾಡುಗೊಲ್ಲ ರೈತ ಕುಟುಂಬದ ಲಕ್ಷ್ಮೀಕಾಂತ್ ವಿಷ ಸೇವಿಸಿದ ಘಟನೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಬೆಂಬಲ ಸೂಚಿಸಿ ಸಾಂತ್ವನ ಹೇಳಿದರು. ರಾಮಕೃಷ್ಣಪ್ಪ ಬೆನ್ ತಿಮ್ಮಣ್ಣ ಇವರು ಸುಮಾರು 40 ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಉಳಿದಿದಾರ. ಇವ್ರ ತಂದೆ ಕೂಡ ಇದೇ ಜಾಗದಲ್ಲಿದ್ದಂಥವ್ರು. ಅವರು ತಿಮ್ಮಣ್ಣ ಅವರು ಕೂಡ ತೀರಿ ಹೋಗೋದಕ್ಕಿಂತಲೂ ಮುಂಚೆನೆ ಈ ಜಮೀನಿನಲ್ಲಿದ್ದಾರೆ. ಈ ಜಮೀನು ಉಳುಮೆ ಮಾಡಿಕೊಂಡು ವಾಸವಾಗಿದ್ದಾರೆ. 5 ಎಕರೆ 38 ಗುಂಟೆ ಗೋಮಾಳ ಜಮೀನು ಕಲ್ಲುಕೋಟೆ ಸರ್ವೆ ನಂಬರ್ 118. ಇದರ ಪಕ್ಕದಲ್ಲಿರ್ತಕ್ಕಂಥ 25 ಎಕರೆಯಲ್ಲಿ 20 ಎಕರೆ ಜಮೀನು ಬೇರೆ ರೈತರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಮಂಜೂರಾತಿ ಮಾಡಿ ಖಾತೆ ಮಾಡಿಕೊಟ್ಟಿದೆ. ಇವ್ರಿಗೂ ಕೂಡ ನ್ಯಾಯಸಮ್ಮತವಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಇವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ನಗರಸಭೆಯವರು ಮತ್ತು ಸರ್ಕಾರ ಇವತ್ತು ಒತ್ತಾಯ ಮಾಡ್ತಾ ಇದೆ.
ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲಿ ಸ್ಥಳೀಯ ಶಾಸಕರಿಗೂ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬಾರ್ದು. ಇವರಿಗೆ 40 ವರ್ಷಗಳ ನಂತರ ನಿರಂತರವಾಗಿ ಅವರು ಸರ್ಕಾರಕ್ಕೆ ಕಂದಾಯನೂ ಕಟ್ಟಿದ್ದಾರೆ ಮತ್ತು RTC ಒಳಗೆ ಅವ್ರ ಹೆಸರು ಕೂಡ ಇದೆ. ಅದಕ್ಕಾಗಿ ಇವ್ರನ್ನ ಬೇಕಾಬಿಟ್ಟಿಯಾಗಿ ಒಕ್ಕಲೆಬ್ಬಿಸಿ ಬಡವರಿಗೆ ತೊಂದರೆ ಕೊಡಬಾರ್ದು. ಅತ್ಯಂತ ಹಿಂದುಳಿದ ಜನಾಂಗಕ್ಕೆ, ಕಾಡುಗೊಲ್ಲ ಜನಾಂಗಕ್ಕೆ ಸೇರಿದವರು ಇದ್ದಾರೆ. ಅದಕ್ಕೆ ಇದನ್ನು ಬೇರೆ ಉದ್ದೇಶಕ್ಕೆ ಸರ್ಕಾರ ತಗೊಂಡು ಇವ್ರು ಖಾಲಿ ಮಾಡಿಸೋದ್ರ ಬದಲಾಗಿ ಇವ್ರಿಗೆ ಮಂಜೂರು ಮಾಡಿಕೊಡ್ಬೇಕು. ಇವರು ಕಾನೂನು ಹೇಳ್ತಾ ಇದ್ದಾರೆ. ಹಾಗಾದ್ರೆ 25 ಎಕರೆ ಸುತ್ತಮುತ್ತ ಇರೋರು ಕಾನೂನು ಇರಲಿಲ್ಲೇನು? ಅವ್ರಿಗೆ ಯಾಕೆ ಕೊಟ್ಟರು, ಇವ್ರಿಗೆ ಯಾಕೆ ಕೊಡಲಿಲ್ಲ? ಇವತ್ತು ನಗರಸಭೆ ವ್ಯಾಪ್ತಿ ಹೆಚ್ಚಾಗಿರ್ಬೋದು, ಅದರ ಮೊದಲಿದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ನಗರಸಭೆ ವ್ಯಾಪ್ತಿ ಹೊರಗೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಸರ್ಕಾರದ ವಿರುದ್ಧ ಅವರು ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ದಾವೆ ಹಾಕಿದ್ದಾರೆ. ದಾವೆ ಕೂಡ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಸರ್, ಇಷ್ಟೆಲ್ಲ ದಾಖಲೆ ಇಟ್ಕೊಂಡು ಪಾಪ ಅವ್ರು ಹೋರಾಟ ಮಾಡ್ತಿದ್ದಾರೆ. ಆದ್ರೂ ಕಳೆದ 2 ದಿನದಿಂದ 150ರಿಂದ 200 ಜನ ಅಧಿಕಾರಿಗಳು, ಪೊಲೀಸರು ಎಲ್ಲ ಬಂದು ಅವ್ರ ಮೇಲೆ ತುಂಬಾ ದೌರ್ಜನ್ಯ ಮಾಡಿದ್ದಾರೆ ಸರ್. ನಾನು ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಿ ಹೇಳಿದ್ದೀನಿ, ತಹಸೀಲ್ದಾರ್ಗೂ ಹೇಳಿದ್ದೀನಿ, ನಗರಸಭೆಯವ್ರಿಗೂ ಹೇಳಿದ್ದೀನಿ, ಅಷ್ಟೇ ಅಲ್ಲದೆ ಪೊಲೀಸರಿಗೂ ಹೇಳಿದ್ದೀನಿ, SP ಗೂ ಹೇಳಿದ್ದೀನಿ. ಯಾವ ಕಾರಣಕ್ಕೂ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕದ್ದಲ್ಲ. ಕಾನೂನುಬದ್ಧವಾಗಿ ಅವರು ಇದ್ದಾರೆ, ಹಾಗೇನಿಲ್ಲ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ. ನೋಟಿಸ್ ಆದರೂ ಕೊಡ್ಬೋದಾಗಿತ್ತಲ್ಲ. ಕನಿಷ್ಠ ಯಾವ ಉದ್ದೇಶಕ್ಕಾಗಿ ನೀವು ಅವ್ರಿಗೆ ಕೊಡೋದಿಲ್ಲ, ಗ್ರಾಂಟ್ ಮಾಡೋದಿಲ್ಲ, ಯಾವ ಉದ್ದೇಶಕ್ಕಾಗಿ ಅವ್ರಿಗೆ ಒಕ್ಕಲೆಬ್ಬಿಸ್ತೀರಿ ಅನ್ನೋದು ನೀವು ತಿಳಿಸಿಲ್ಲ. ಅದಕ್ಕೆ ಯಾವ ಕಾರಣ ತಡೆಯುವಂತ ಪ್ರಯತ್ನ ಮಾಡಿಲ್ಲ ಸರ್. ಅವರು ವಿಷಯ ತಗೊಳ್ಬೇಕಾದ್ರೆ ತಡೆಯುವಂತ ಪ್ರಯತ್ನನೇ ಮಾಡಿಲ್ಲ ಯಾರು ಅಧಿಕಾರಿಗಳು. ಇದೊಂದು ಬೇಜವಾಬ್ದಾರಿ ಸರ್ಕಾರ, ಬೇಜವಾಬ್ದಾರಿ ಆಡಳಿತ. ಬಡವರನ್ನ ಒಕ್ಕಲೆಬ್ಬಿಸ್ಬೇಕಾದ್ರೆ ಪಾಣಿಯಲ್ಲಿ ಅವ್ರ ಹೆಸರಿದೆ, ಕರ ಕಟ್ಟಿದ್ದಾರೆ, 40 ವರ್ಷದ ದಾಖಲೆ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಟಿಸ್ ಕೊಡದೇನೆ ಹೊರಗೆ ಹಾಕ್ತೀರಿ ಅಂದ್ರೆ ನೋಟಿಸ್ ಆದರೂ ಕೊಡ್ಬೇಕಲ್ಲ ಕನಿಷ್ಠ ಪಕ್ಷ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲಿಸ್ತೀವಿ. ಬಡವರಿಗೆ 1 ವಾರ ದಿವಸ ನನಗೆ ಮಾಹಿತಿ ಬಂತು, 2-3 ಜನ ರೈತರು ವಿಷ ಕುಡಿದಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ ಅಂತ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕನ್ಸರ್ನ್ ಇತ್ತು. ನನಗೆ ಬೇರೆ ಏನು ಗೊತ್ತಿಲ್ಲ, ಯಾವ ಜಮೀನವರು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋದರೆ ಸೆಕೆಂಡ್ ಸ್ಯಾಟರ್ಡೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವೈದ್ಯರು ಇರಲಿಲ್ಲ, ಯಾರು ಫಿಸಿಷಿಯನ್ ಇರಬೇಕಾಗಿತ್ತು ಅವ್ರು ಇರಲಿಲ್ಲ. ನಾನು ಸ್ವಲ್ಪ ಗಲಾಟೆ ಮಾಡಿ ಯಾರು ನೋಡ್ಬೇಕು, ಅವ್ರ ಪ್ರಾಣ ಹೋದ್ಮೇಲೆ ತಾಲೂಕು ಕೇಂದ್ರದ ಒಂದು ಆಸ್ಪತ್ರೆಯಲ್ಲಿ ವಿಷ ಕುಡಿದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೊಂದು ಪರಿಸ್ಥಿತಿ ಇಲ್ಲದೇ ಇರೋ ಪರಿಸ್ಥಿತಿ ಇದೆ ಅನ್ನೋದು ಇವೆಲ್ಲ ಇದೆ. ಅಷ್ಟು ಮಾತ್ರ ನಮ್ಮ ಉದ್ದೇಶ ಆಗಿತ್ತೆ. ಬಿಟ್ಟರೆ ಇದು ಅವ್ರು ಏನು ಎತ್ತ ಅವ್ರು ಕಳೆದ ಒಂದು 20 ತಿಂಗಳಿಂದನೂ ನನ್ನ ಹತ್ರ ಬರ್ತಾ ಇದ್ರು. ನಾನು ಹೇಳಿದೆ, ಅವ್ರು ನನ್ನ ಹತ್ರ ಬರ್ತಾ ಇದ್ರು, ಹಿಂಗಿದೆ ಸ್ವಾಮಿ ನೀವೇನಾರ ಮಾಡಿ ಅಂತ. ಈಗ ಅಧಿಕಾರದಲ್ಲಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಶಾಸಕರಿದ್ದಾರೆ, ಅವರೇನಾದರೂ ಪರಿಹಾರ ಕೊಡ್ಬೋದು. ಬಿಟ್ರೆ ನಿಮಗೆ ನಾನೇನು ಕೊಡೋದಕ್ಕಾಗಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳಿದ್ದಷ್ಟೇ. ಇದರಿಂದ ಯಾವ ರಾಜಕಾರಣನೂ ಇಲ್ಲ, ಮಾನವೀಯತೆಯ ಸ್ಪಂದನೆ ಅಷ್ಟೇ. ಅದರ ಜೊತೆಗೆ ನಾವು ಹೇಳೋದು ಇಷ್ಟೇ, ಈಗ ನಮ್ಮ ಕರ್ತವ್ಯ ಇದೆ. ನಾವು ಪ್ರತಿಪಕ್ಷದವರಾಗಿ ಅಲ್ಲ ಸರ್, ಈಗ ಪ್ರತಿಪಕ್ಷದವರಾಗಿ ನಮ್ಮ ಕರ್ತವ್ಯ ಇದೆ. ಸರ್ಕಾರ ಏನ್ ಮಾಡಿದ್ರೆ ಅದ್ ನೋಡ್ಕೊಂಡು ನಾವು ದೌರ್ಜನ್ಯಗಳು ಸುಮ್ಮನಿರಕ್ಕಾಗಲ್ಲ. ನಾವು ಪ್ರತಿಪಕ್ಷದವ್ರು, ನಾವ್ ಯಾರೋ ದಾರಿ ಬೀರಿಲಿ ಓಡಾಡೋರಲ್ಲ. ನಾವು ಪ್ರತಿಪಕ್ಷದವರಾಗಿ, ಸಂಸದರಿದ್ದಾರೆ, ನಾನಿದ್ದೀನಿ, ಈ ತರದ್ ನಮ್ ಗಮನಕ್ಕೆ ಬಂದಾಗ, ಗಮನಕ್ಕೆ ಬಂದು ಸುಮ್ಮನಿದ್ರೆ ಕಷ್ಟ, ಬರ್ಲಿಲ್ಲ ಅಂದ್ರೆ ಬೇರೆ, ಗಮನಕ್ಕೆ ಬಂದಾಗ ನಾವು ಸ್ಪಂದನೆ ಮಾಡ್ಬೇಕಲ್ಲ. ಆ ಸ್ಪಂದನೆಗೋಸ್ಕರ ಹೋಗಿ ಅವ್ರು ಹೇಗಿದ್ದೀರಿ ಅಂತ ವಿಚಾರಿಸಿ ಅವ್ರಿಗೊಂದು ಆಂಬುಲೆನ್ಸ್ ಕೊಡೋಕ್ಕೂ ಗತಿ ಇರ್ಲಿಲ್ಲ. ಅವ್ರನ್ನ ಆಂಬುಲೆನ್ಸ್ಗೆ ಹಾಕಿ ನಾವು ವಾಪಸ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಈಚೆಗೆ ಬಂದಿದ್ ಬಿಟ್ರೆ ಅದರಿಂದ ಬೇರೆ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಮಹತ್ವಾಕಾಂಕ್ಷೆ ಆಗ್ಲಿ ಇನ್ನೊಂದು ಮತ್ತೊಂದು ಎಂಥದ್ದು ಇಲ್ಲ. ಪಾಪ ಅವ್ರ ಅಮಾಯಕರಿದ್ದಾರೆ. ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿ ಅನ್ನೋದಷ್ಟೇ. ನಾವು ಅವ್ರನ್ನ ನೀವು ಇದು ಯಾವ ಕಾರಣಕ್ಕಾಗಿ ನೀವು ಬಳಸ್ಕೋತಿದ್ದೀರಿ, ನಾವು ಇನ್ನೂ ಒಂದು, ನಾನೇ ಸ್ವಯಂ ಸದನದಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ, ಶಿರಾದಿಲ್ದಿರೋ ಬಡವರು ಸೈಟ್ ಯಾವಾಗ ಕೊಡ್ತೀರಾ ಅನ್ನೋದನ್ನ. ಹೌದು, ಬಡವರು ಸೈಟನ್ನು ಕೊಡಬೇಕು. ಹಂಗಂತ ಈಗ ಹಾಲಿ ಇರುವಂತ ಇವ್ರನ್ನ ಒಕ್ಕಲೆಬ್ಬಿಸಿ ಕೊಡೋದಲ್ಲ. ಈ ವೇಳೆ ಕಾರಜೋಳ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಕುಟುಂಬಸ್ಥರ ಜೊತೆ ಚರ್ಚಿಸಿ ಕಾನೂನಿನ ಅಡಿಯಲ್ಲಿ ಹೋರಾಟಕ್ಕೆ ಜೊತೆಯಾಗಿ ನಿಲ್ಲುವೆ. ಬಡ ರೈತ ಕುಟುಂಬಗಳಿಗೆ ಅನ್ಯಾಯವಾಗಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಭರವಸೆ ನೀಡಿದರು.
ಹೊಡೆದು ಬೇಡ ಸಾಕಷ್ಟೇ, ಅದರಲ್ಲಿ ಎಲ್ಲ ಡೀಟೇಲ್ಸ್. ಈ ಸಂದರ್ಭದಲ್ಲಿ ಎಂಎಲ್ಸಿ ಚಿದಾನಂದ ಎಂಗೌಡ, ಬಿಜೆಪಿ ಪ್ರಮುಖ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಕೊರಟಗೆರೆಯ ಪ್ರಿಯದರ್ಶಿನಿ ಪಿಯು ಕಾಲೇಜು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಪಾಲಿನ ಶೈಕ್ಷಣಿಕ ದಾರಿದೀಪ. ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ಗುಣಮಟ್ಟದ ಶಿಕ್ಷಣ ನೀಡುವುದು ಉಪನ್ಯಾಸಕರ ಪ್ರಮುಖ ಕರ್ತವ್ಯ. ಕೊರಟಗೆರೆಯ ಸಾಕಷ್ಟು ಜನ ಸಾಧಕರು ನಮ್ಮ ದೇಶ ಮತ್ತು ರಾಜ್ಯದ ಉನ್ನತ ಸ್ಥಾನದಲ್ಲಿದ್ದಾರೆ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಸಾರಂಗ ಅಕಾಡೆಮಿಯ ಪ್ರಿಯದರ್ಶಿನಿ ಪಿಯು ಕಾಲೇಜು ಆವರಣದಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಸಾರಂಗ ಸಂಭ್ರಮ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿದರು. ನೀವು ಒಂದನೇ ರ್ಯಾಂಕ್ ಪಡೆಯೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಹಿಂದೆ ನಾನು ಕೆಲಸ ಮಾಡಿದಂತ ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿರ್ತಕ್ಕಂಥ ಹಿಂದೂ ಕಾಲೇಜಲ್ಲಿ ಕೂಡ ಇದೇ ತರ ಇರ್ತಾ ಇತ್ತು. ರ್ಯಾಂಕ್ಸ್ ಪಡಿಬೇಕಂತ ಆಸೆ ಇದೆ, ಪಡಿತೀವಿ ಸರ್, ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಫ್ರಮ್ ಲಾಸ್ಟ್ 3 to 4 years, toppers in commerce, arts, and in 3rd to 4th rank in science are from Hindu PU College Kottur. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇದ್ರು. ಫ್ರಮ್ 2000 ಅವರು ಆಲ್ಮೋಸ್ಟ್ ನಿಮ್ಮ ಜೊತೆಗೇನೆ ನಿಮ್ಮ ಸಮಕಾಲೀನ ಅಂತ ಹೇಳ್ಬೋದು ನಾವು. 2010 ಆ ರೇಂಜಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರು. ನೀವು ಕೂಡ ಟಾಪರ್ಸ್ ಆಗ್ರಿ ಸ್ಟೇಟ್ಗೆ ಅಂತೇಳಿ ಹಾರೈಸುತ್ತಾ, ತಾವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿದ್ದೀರಾ, ನನ್ನ ಒಂದು ಮನವಿ ಏನಂತಂದ್ರೆ, ನೀವು ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡೋದು, ಮಜಾ ಮಾಡೋದು, ಮೂವಿ ನೋಡೋದು ಅಥವಾ ಇನ್ನಿತರೆ ದುಂದು ವೆಚ್ಚಗಳನ್ನ ಮಾಡಬೇಡಿ ಅಂತೇಳಿ. ನೀವು ದುಡಿರಿ, ನೀವು ದುಡಿದ ಮೇಲೆ ದುನಿಯಾನೇ ನಂದಂತಂದೇಳಿ ಅಂತೇಳಿ ಅವಾಗ ಬೆಟ್ ಮಾಡಿ ತೋರ್ಸೋರು ಯಾರು ಇರೋದಿಲ್ಲ. ಅಪ್ಪ ಅಮ್ಮ ದುಡ್ಡಲ್ಲಿ, ಎಸ್ಪೆಷಲಿ ಇಂಥ ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿದ್ದಾರೆ. ಈಗಾಗಲೇ ಅವರು ಕಷ್ಟಪಟ್ಟು ಬೆಳೆದು ಅವರು ಬೆಳೆದಂಥ ಬೆಳೆಗಳಿಂದ ಬಹುಪಾಲನ್ನ ತಮ್ಮ ಶಿಕ್ಷಣಕ್ಕೆ ಬಳಸಿ ಒಂದು ಮಹದುದ್ದೇಶದಿಂದ ತಮ್ಮನ್ನೆಲ್ಲ ಓದಿಸ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ತಾವು ಜವಾಬ್ದಾರಿಯುತವಾಗಿ ತಮ್ಮ ಏನು ಇದು ಶೈಕ್ಷಣಿಕ ಅವಧಿ ಇದೆ ಅದನ್ನು ಪೂರೈಸಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಒಳ್ಳೆ ಕಾಲೇಜಲ್ಲಿ ನೀವು ಸೀಟುಗಳನ್ನು ಪಡೆದ್ರೆ ಅದಕ್ಕಿಂತ ದೊಡ್ಡ ಕೀರ್ತಿ ತಂದೆ ತಾಯಿಗೆ ಬೇರೆದೇನಿಲ್ಲ. ಸಾರಂಗ ಅಕಾಡೆಮಿ ಅಧ್ಯಕ್ಷ ಡಿ ಅಜಯ್ ಕುಮಾರ್ ಮಾತನಾಡಿ, ತಂದೆ ತಾಯಿ ಮತ್ತು ಶಿಕ್ಷಕರನ್ನು ಗೌರವಿಸುವ ಪಾಠವನ್ನು ಕಾಲೇಜು ಮಕ್ಕಳಿಗೆ ಪ್ರತಿನಿತ್ಯ ಕಲಿಸುತ್ತೆ. ಜೀವನವು ಕನ್ನಡಿಯ ಹಾಗೆ, ನಕ್ಕರೆ ನಗುತ್ತೆ, ಅತ್ತರೆ ಅಳುತ್ತೆ ಅಷ್ಟೇ. ಕೊರಟಗೆರೆ ಮತ್ತು ಕರ್ನಾಟಕದಲ್ಲಿ ರ್ಯಾಂಕ್ ಪಡೆಯುವಲ್ಲಿ ಪ್ರಿಯದರ್ಶಿನಿ ಕಾಲೇಜು ಯಶಸ್ವಿಯ ಮೈಲಿಗಲ್ಲು. ಪ್ರಸ್ತುತ ವರ್ಷವೂ ರಾಜ್ಯದ ಟಾಪ್ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇರ್ತಾರೆ ಎಂಬ ನಂಬಿಕೆ ನನ್ನದು ಎಂದರು. ಕಾಲೇಜಿನ ಮಕ್ಕಳು ಕಲೆಗೆ ಗೌರವಿಸ್ತಾರೆ, ವಿದ್ಯೆಗೆ ಗೌರವಿಸ್ತಾರೆ, ಗುರು ಹಿರಿಯರಿಗೆ ಗೌರವಿಸ್ತಾರೆ, ಪ್ರತಿಯೊಬ್ಬರು ತಂದೆ ತಾಯಿಗೂ ಕೂಡ ಗೌರವವನ್ನು ನೀಡ್ತಾರೆ. ಯಾಕಂದರೆ ಆ ಡಿಸಿಪ್ಲಿನನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಇದೇ ಡಿಸಿಪ್ಲಿನ್ನ ಜೀವನ ಪರ್ಯಂತ ನೀವು ಕಾಪಾಡಬೇಕು. ಯಾಕಂದರೆ ಜೀವನ ಒಂದು ಕನ್ನಡಿ ಇದ್ದಂಗೆ, ನಾವು ನಕ್ಕಿದ್ರೆ ನಗುತ್ತೆ, ಹತ್ರ ಅಳುತ್ತೆ. ಸೊ ವಾಟ್ ಗೋಸ್ ಅರೌಂಡ್ ದಟ್ ಕಮ್ಸ್ ಅರೌಂಡ್. ಸೊ ಹಾಗಾಗಿ ಡಿಸಿಪ್ಲಿನನ್ನು ಮರಿಬೇಡಿ, ಎಲ್ಲರೂ ಶಿಸ್ತನ್ನು ಕಾಪಾಡಿ ಒಳ್ಳೆಯ ರೀತಿಯಲ್ಲಿ
ಆಲೋಚನೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋಣ, ಒಳ್ಳೆಯದನ್ನ ಮಾತಾಡೋಣ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯದರ್ಶಿನಿ ಕಾಲೇಜು ಪ್ರಾಂಶುಪಾಲ ಕೆಎನ್ ರುದ್ರೇಶ್ ಮಾತನಾಡಿ, ಉಪನ್ಯಾಸಕರೇ ಕಟ್ಟಿ ಬೆಳೆಸಿದ ಶೈಕ್ಷಣಿಕ ಕಾಲೇಜು ನಮ್ಮ ಹೆಮ್ಮೆಯ ಪ್ರಿಯದರ್ಶಿನಿ. ನಮ್ಮ ಮೇಲೆ ನಂಬಿಕೆ ಇಟ್ಟ ಅಜಯ್ ಸಾಹೇಬ್ರಿಗೆ ಧನ್ಯವಾದ. ಪ್ರಥಮ ವರ್ಷವೇ 400ಕ್ಕೂ ಅಧಿಕ ದಾಖಲೆ ಪಡೆದ ಕೊರಟಗೆರೆಯ ಏಕೈಕ ಸಂಸ್ಥೆ ನಮ್ಮದು. ಬಡ ಮಕ್ಕಳು ಊಟದಿಂದ ವಂಚಿತರಾದರೂ ಪರವಾಗಿಲ್ಲ, ಆದರೆ ಶಿಕ್ಷಣದಿಂದ ಮಾತ್ರ ವಂಚಿತರಾಗಬಾರದು ಎಂಬ ಧ್ಯೇಯವೇ ನಮ್ಮದು ಎಂದು ತಿಳಿಸಿದರು. Here back, the moment you both feel happy and sad, you feel the opportunities what to come in your life and the dreams which you'll have to fulfill in the future. We hope you all will leave with nice memories. And the hard work and sacrifice you have done in the institution to bring up the name of the institution, to bring up the name of your teachers, it's really commendable. I really appreciate the efforts of your teachers, Rudesh, Ajay sir, and all the team. They have done tremendous work to see that all of you get a bright future and a bright career ahead. You, dear students, you will be facing many challenges in life. The challenges will always haunt you. Nothing will be 100% perfect as per your expectations. Everywhere you have to find your own path and be successful. I'm sure all your teachers have given you the courage, the lessons, so that you will be able to face the world in a better way and never be depressed, and will always accept the challenges in whatever the challenges come in your life and be successful. Thank you all for your ಕೆಲಸವನ್ನ ಮಾಡಿ ಪ್ರಜ್ಞಾಪೂರ್ವಕವಾಗಿ ಚಿಂತನೆಯನ್ನ ಮಾಡಿ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ತೀರಾ ಅನ್ನೋದಕ್ಕೆ ಪ್ರಿಯದರ್ಶಿನಿ ಕಾಲೇಜ್ ಬೆಸ್ಟ್ ಎಕ್ಸಾಂಪಲ್. ಈ ರೀತಿ ಪ್ರಿಯದರ್ಶಿನಿ ಕಾಲೇಜನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಪ್ರಾರಂಭವನ್ನ ಮಾಡಿದ್ವಿ. ಅವತ್ತು ಎಲ್ಲಾ ಪೋಷಕರು ನಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು, ಎಸ್ ಮಾಸ್ಟ್ರೇ ನೀವು ತುಂಬಾ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂತೀರಾ, ನಮ್ಮ ಮಕ್ಕಳನ್ನ ನಿಮ್ಮ ಹತ್ರಕ್ಕೆ ಬಂದು ಅಡ್ಮಿಷನ್ ಮಾಡಿಸ್ತೀವಿ ಅಂತ ಹೇಳಿ ದಾಖಲಾತಿಯನ್ನ ಮಾಡಿಕೊಟ್ರು. ಈ ಒಂದು ನಂಬಿಕೆಗೆ ಎಳ್ಳಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ನಿತ್ಯವೂ ಕೂಡ ಮಾಘ ಮಾಸದ ವ್ರತವನ್ನ ಹೇಗೆ ಆಚರಿಸ್ತಾರೋ ಅದೇ ರೀತಿಯಲ್ಲಿ ನಾವು ಪ್ರತಿನಿತ್ಯನೂ ಕೂಡ ಶಿಕ್ಷಣ ಅನ್ನುವಂತಹ ವ್ರತವನ್ನ ಆಚರಿಸ್ತೀವಿ. ಅದಕ್ಕೆಲ್ಲವೂ ಕಾರಣ ನನ್ನ ಉಪನ್ಯಾಸಕ ಮಿತ್ರರು ಮತ್ತು ಅಜಯ್ ಸರ್ ಅವರು ಮತ್ತೆ ಮೀನಾ ಸರ್ ಅವರು ಮತ್ತೆ ಪೋಷಕರು. ಇದರ ಪ್ರತಿಫಲವಾಗಿ ಅದೇ ವರ್ಷ ನಾವು ಕೊರಟಗೆರೆ ತಾಲೂಕಿಗೆ ಟಾಪರ್ ಅನ್ನ ಕೊಟ್ವಿ. ಯಾವತ್ತು ನಾವು 2020 ಕಾಲೇಜನ್ನ ಪ್ರಾರಂಭ ಮಾಡಿದ್ವು ಅದೇ ವರ್ಷ ಇಡೀ ತಾಲೂಕಿಗೆ ಟಾಪರ್ ಅನ್ನ ಕೊಟ್ವಿ. ಅದಾದ ನಂತರ ಪ್ರತಿ ವರ್ಷನೂ ಕೂಡ ನಮ್ಮ ಕಾಲೇಜಿನಲ್ಲಿ ಫಲಿತಾಂಶ ತುಂಬಾ ಚೆನ್ನಾಗಿ ಬರ್ತಾ ಇದೆ. 2020-21ನೇ ಸಾಲಿನಲ್ಲಿ 99% ಫಲಿತಾಂಶವನ್ನ ಕೊಟ್ಟಂತಹ ಏಕೈಕ ಕಾಲೇಜು ತಾಲೂಕಿನಲ್ಲಿ ಪ್ರಿಯದರ್ಶಿನಿ ಕಾಲೇಜ್. 2021-22ನೇ ಸಾಲಿನಲ್ಲಿ ಮತ್ತೆ 99%, 2023 ಮತ್ತೆ 24ನೇ ಸಾಲಿನಲ್ಲಿ ಅಂದ್ರೆ ಕಳೆದ ಸಾಲಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಹುಟ್ಟುಕೊಂತು, ಯಾಕೆ ಕೊರಟಗೆರೆ ತಾಲೂಕಿನಲ್ಲಿ ನಾವು ಸ್ಟೇಟ್ ರ್ಯಾಂಕಿಂಗ್ ಅನ್ನು ತೆಗೆಸಬಾರದು, ಏನ್ ನಮ್ಗೆ ನ್ಯೂನತೆ ಇದೆ? ಈ ಪ್ರಶ್ನೆಯನ್ನ ನಾವು ಮಾಡ್ಕೊಂಡ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರು. ಈ ಐಡಿಯಾ ನಮ್ಮ ತಲೆಗೆ ಬಂದಿದ್ದಂಗೆನೆ ಮ್ಯಾನೇಜ್ಮೆಂಟ್ ಅವರ ಹತ್ರ ಇದ್ರ ಬಗ್ಗೆ ಚರ್ಚಿಸಿ ಸೂಕ್ತವಾದಂತಹ ಒಂದು ಅವಕಾಶವನ್ನ ನಾವು ಕೇಳ್ಕೊಂಡು ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ವಿ. ಅದರ ಪ್ರತಿಫಲವೇ ನಾವು ಕನಸ್ಕೊಂಡಿದ್ದು ನಿಜ ಆಯ್ತು. ಟಾಪ್ 10 ನಮ್ಮ ಕಾಲೇಜ್ ಬಂತು. ಕಾಮರ್ಸ್ ಅಲ್ಲಿ ಟಾಪ್ 10 ಸ್ಟೇಟ್ಗೆ ಕೊಟ್ಟಂತ ಕಾಲೇಜು ನಮ್ಮ ಪ್ರಿಯದರ್ಶಿನಿ ಕಾಲೇಜು. ಇದಾದ ನಂತರ ಈ ವರ್ಷನೂ ಕೂಡ ಅಷ್ಟೇ ನನಗನ್ಸುತ್ತೆ, ಯಾಕೆ ನಾವು ಟಾಪ್ 1 ಆಗಬಾರ್ದು? ರಾಜ್ಯದಲ್ಲಿ ಕನಸು ಕಾಣೋದಕ್ಕೆ ಏನ್ ಅವಶ್ಯಕತೆ? ಕನಸು ಕಾಣೋದಕ್ಕೆ ನಮ್ಗೇನ್ ಬಡತನ ಇದೆ? ಯಾಕೆ ಕನಸು ಕಾಣಬಾರ್ದು?
ಸಾರಂಗ ಸಂಭ್ರಮ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಅರ್ಜುನ್ ಯೋಗಿ, ಡಿಕೆಡಿ ಖ್ಯಾತಿಯ ಗಿಲ್ಲಿ ನಟ, ಕರ್ನಾಟಕ ಕೋಗಿಲೆ ವಿಜೇತ ಕಾಸಿ ಅಲಿಂ ಸಂಜೆ 8 ಗಂಟೆಯಿಂದ ತಡರಾತ್ರಿ 11ರ ತನಕ ನೃತ್ಯ, ಸಂಗೀತ ಮತ್ತು ಹಾಸ್ಯದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿದಂತೆ ಪೋಷಕರನ್ನು ರಂಜಿಸಿದರು. ದಯವಿಟ್ಟು ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡಿ. ನಮ್ಮ ಸಂಸ್ಕೃತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಉದ್ದೇಶದಿಂದ ಪ್ರಿಯದರ್ಶಿನಿ ಪಿಯು ಕಾಲೇಜಿನ ಉಪನ್ಯಾಸಕರು ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬಳೆ ತೊಡಿಸುವ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿ ಆಯೋಜನೆ ಮಾಡಿತ್ತು. ಬಳೆ ತೊಡಿಸುವ ವೇಳೆ ನೂರಾರು ವಿದ್ಯಾರ್ಥಿಗಳು ಗ್ರಾಮೀಣ ಸೊಗಡಿನ ಹಾಡು ಹಾಡುವ ಮೂಲಕ ಬಳೆಗಳನ್ನು ಉಪನ್ಯಾಸಕರಿಗೆ ತೊಡಿಸಿ ಸಂಭ್ರಮ ಪಟ್ಟರು. ಎರಡ್ 2024-25ನೇ ಸಾಲಿನಲ್ಲಿ ರಾಜ್ಯಕ್ಕೆ 10 ಮತ್ತು 11ನೇ ರ್ಯಾಂಕ್ ಹಾಗೂ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ 40ಕ್ಕೂ ಅಧಿಕ ವಿದ್ಯಾರ್ಥಿಗಳು, ನೀಟ್ ಹಾಗೂ ಜೆಇಇ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮಕ್ಕಳು ಆಂಗ್ಲ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ವೈಮಾನಿಕ ಎಸ್ ರಾವ್ಗೆ ಪ್ರಿಯದರ್ಶಿನಿ ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ವಿಶೇಷವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪರಂಜಿತ್ ಸಿಂಗ್, ಸಾರಂಗ ಅಕಾಡೆಮಿ ಅಧ್ಯಕ್ಷ ಡಿ ಅಜಯ್, ದೀಪಿಕಾ ಅಜಯ್, ದಮನ್ ಪ್ರೀತ್ ಸಿಂಗ್, ವ್ಯವಸ್ಥಾಪಕ ರವಿಕುಮಾರ್, ಉಪನ್ಯಾಸಕ ಶ್ರೀನಿವಾಸ್, ಕಾಂತರಾಜು, ಶ್ರೀರಂಗಯ್ಯ, ಭರತ್, ಪ್ರಮೋದ್, ಮಲ್ಲಿ, ಶಶಿರೇಖಾ, ನಯನ, ಕುಲಾಬ್ಶಾ, ನಟರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಐಟಿ-ಬಿಟಿ ಇಲಾಖೆಯ ಅಧೀನದಲ್ಲಿರುವ ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ನಲ್ಲಿ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಿಂದಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಮಂಗಳವಾರ ನಡೆದಿದೆ. ಇಲ್ಲಿ ಯಾರು ಬರಬಾರ್ದು, ಒಳಗಡೆ ನೀವು ಹೋಗಿ, ಆಚೆ ಹೋಗಿ, ಇನ್ನೂ ಸ್ವಲ್ಪ ಇಲ್ಲ. ನೆಲಮಹಡಿ ಸೇರಿ 4 ಅಂತಸ್ತಿನ ಕಟ್ಟಡದ 2ನೇ ಮಹಡಿಯಲ್ಲಿ ಬಿಬಿಸಿ ಕಾರ್ಯನಿರ್ವಹಿಸುತ್ತದೆ. ಬೆಳಗ್ಗೆ 8 ಗಂಟೆಗೆ ಸೆಂಟರ್ನ ಪ್ರಯೋಗಾಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದನ್ನ ಗಮನಿಸಿದ ಸೆಕ್ಯೂರಿಟಿ ಗಾರ್ಡ್ಗಳು ಅಗ್ನಿಶಾಮಕ ನಿಯಂತ್ರಣ ಕೊಠಡಿಗೆ ಕೂಡಲೇ ಮಾಹಿತಿ ನೀಡಿದ್ದಾರೆ. ಬಿಬಿಸಿಯ ಸೆಂಟರ್ನಲ್ಲಿ ಸುಮಾರು 12 ಶೋಧನಾ ಪ್ರಯೋಗಾಲಯಗಳಿದ್ದು, ಇಲ್ಲಿ ಜೀವ ವಿಜ್ಞಾನ, ಆರೋಗ್ಯ, ಔಷಧಿ, ಜೈವಿಕ ಔಷಧಿ, ಕೃಷಿ, ಆಹಾರ, ಕೈಗಾರಿಕಾ, ಜೈವಿಕ ತಂತ್ರಜ್ಞಾನ, ಜೈವಿಕ ಪರಿಸರ ತಂತ್ರಜ್ಞಾನ ಸೇರಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಂಶೋಧನೆಗಳು ನಡೆಯುತ್ತವೆ. ಇಲ್ಲಿ ಯಾರು ಬರಬಾರ್ದು, ಒಳಗಡೆ ನೀವು ಹೋಗಿ, ಆಚೆ ಹೋಗಿ, ಇನ್ನೂ ಸ್ವಲ್ಪ ಇಲ್ಲ. ಇಲ್ಲೆಲ್ಲ ಇನ್ನೂ ಕ್ಲಿಯರ್ ಆಗಿಲ್ಲ. ಹೀಗಾಗಿ ಪ್ರಯೋಗಾಲಯದಲ್ಲಿ ವಿವಿಧ ರಾಸಾಯನಿಕ ದ್ರಾವಣ ವಸ್ತುಗಳು, ಉಪಕರಣಗಳು, ಮಾದರಿಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದವು. ಆದುದರಿಂದ ಸಮಯ ಕಳೆದಂತೆ ಕಟ್ಟಡದಲ್ಲಿ ಬೆಂಕಿಯ ಪ್ರಮಾಣ ಹೆಚ್ಚಾಗಿದೆ. ಆರಂಭದಲ್ಲಿ ಬೆಂಕಿ ತಹಬದಿಗೆ ತರುವುದು ಕಷ್ಟವಾದ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ 3 ಅಗ್ನಿಶಾಮಕ ವಾಹನಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ಸತತ 4 ತಾಸು ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವ ಮೂಡ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಜನವರಿ 27ಕ್ಕೆ ಮುಂದೂಡಿದೆ.
ಮುಖ್ಯಮಂತ್ರಿಗಳ ಪರವಾಗಿ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಮತ್ತು ಮನು ಸಿಂಘ್ವಿ, ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್, ಎಜಿ ಶಶಿಕಿರಣ್ ಶೆಟ್ಟಿ ಮತ್ತು ಹಿಂದಿನ ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದಾವೆ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ಅವರು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದ ಮುಂದೆ ವಾದ ಮಂಡಿಸಿದರು. ಇದೇ ವೇಳೆ ರಿಟ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸಿಎಂ ಪರ ವಕೀಲ ಕಪಿಲ್ ಸಿಬಲ್ ಸಮಯ ಕೋರಿದರು. ಜನವರಿ 27ಕ್ಕೆ ವಿಚಾರಣೆ ಮುಂದೂಡುವಂತೆ ಮನವಿ ಮಾಡಿದರು. ಮನವಿ ಪರಿಗಣಿಸಿದ ಹೈಕೋರ್ಟ್ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಿತು. ಹಾಗೆ ಲೋಕಾಯುಕ್ತ ಎಡಿಜಿಪಿ ಇಲ್ಲಿಯವರೆಗಿನ ತನಿಖೆ ವರದಿಯನ್ನ ಮುಂದಿನ ವಿಚಾರಣೆಗೆ 1 ದಿನ ಮುನ್ನ ಸಲ್ಲಿಸಬೇಕು. ಅಲ್ಲಿಯವರೆಗೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಬಹುದು ಎಂದು ನ್ಯಾಯಪೀಠ ಹೇಳಿತು. ಒಂದು ರಿಪೋರ್ಟ್ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ರಿಟ್ ಅರ್ಜಿಯನ್ನ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಸಲ್ಲಿಸಿದ್ದು. ನಮ್ಮ ಅರ್ಜಿದಾರರು ಸಲ್ಲಿಸಿದ ಸ್ನೇಹಮಯಿ ಕೃಷ್ಣ ಅವರು. ಅದು ಇವತ್ತು ಒಂದು ಪ್ರಕರಣ ಇವತ್ತು ಹಿಯರಿಂಗಿಗೆ ಧಾರವಾಡ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂದಿತ್ತು. ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗ್ ಅನ್ನ ಸುದೀರ್ಘವಾಗಿ ಹಿಯರಿಂಗ್ ಅನ್ನ ಮಾಡಿದ್ರು. ಕೋರ್ಟ್ ಎಲ್ಲ ವಾದವನ್ನು ಆಲಿಸಿದ ನಂತರ ಅದರ್ ಸೈಡ್ ಅವರು ಈ ಮೈನ್ ಪಿಟಿಷನ್ಗೆ ಇವತ್ತು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು, ಆ ಕಾಪಿಗಳನ್ನ ನಮಗೆ ಬೆಳಗ್ಗೆ ಸಲ್ಲಿಸತಕ್ಕಂಥದ್ದನ್ನ ನಾವು ರಿಸೀವ್ ಮಾಡ್ಕೊಂಡಿದೀವಿ. ನಾವು ಈಗಾಗಲೇ ಇಡಿಯನ್ನ ಅದರಲ್ಲಿ ಇಂಪ್ಲೀಡ್ ಮಾಡಬೇಕು ಅಂತೇಳಿ ಒಂದು ಇಂಪ್ಲೀಡ್ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ದು. ರಾಷ್ಟ್ರ ರಾಜಧಾನಿಯಲ್ಲಿ ದಟ್ಟ ಮಂಜಿನ ವಾತಾವರಣ ಮುಂದುವರೆದ ಪರಿಣಾಮ ಇಂದು 100ಕ್ಕೂ ಅಧಿಕ ವಿಮಾನಗಳು ವಿಳಂಬವಾಗಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ವಿಮಾನ ಮಾರ್ಗ ಬದಲಾವಣೆ ಅಥವಾ ರದ್ದು ಮಾಡಲಾಗಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಡಿಮೆ ವೀಕ್ಷಣಾ ಸಾಮರ್ಥ್ಯ ಮತ್ತು ದಟ್ಟ ಮಂಜಿನಿಂದಾಗಿ ಕೆಲವು ವಿಮಾನಗಳು ವಿಳಂಬವಾಗಿದೆ. ಹವಾಮಾನದ ಕುರಿತು ಸೂಕ್ಷ್ಮ ಮೇಲ್ವಿಚಾರಣೆ ನಡೆಸುತ್ತಿದ್ದು, ಮಂಜಿನ ವಾತಾವರಣ ಕಡಿಮೆಯಾಗುತ್ತಿದ್ದಂತೆ ಸುರಕ್ಷತೆ ಮತ್ತು ಸರಾಗ ಹಾರಾಟಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ಇಂಡಿಗೋ ಬೆಳಗ್ಗೆ 8:18 ತನ್ನ ಪ್ರಯಾಣಿಕರಿಗೆ ಎಕ್ಸ್ ಜಾಲತಾಣದ ಮೂಲಕ ತಿಳಿಸಿದೆ. ದೆಹಲಿ ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸುವ DIAL ಕ್ಯಾಟ್ 3 ದೂರಿನಲ್ಲಿರುವ ವಿಮಾನಗಳು ಲ್ಯಾಂಡಿಂಗ್ ಮತ್ತು ಹಾರಾಟದಲ್ಲಿ ಯಾವುದೇ ವ್ಯತ್ಯಯವಿಲ್ಲ. ಕ್ಯಾಟ್ 3 ಸೌಲಭ್ಯದಲ್ಲಿ ವಿಮಾನಗಳು ಕಡಿಮೆ ವೀಕ್ಷಣಾ ಸಾಮರ್ಥ್ಯದಲ್ಲೂ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದೆ. ವಿವಿಧ ಅಖಾಡಗಳ ಸಂತರು ಮತ್ತು ನಾಗಾ ಸಾಧುಗಳು ಸೇರಿದಂತೆ ಸುಮಾರು 3.5 ಕೋಟಿ ಭಕ್ತರು ಮಕರ ಸಂಕ್ರಾಂತಿ ದಿನದಂದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮೇಳದ ಅಮೃತ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮಂಗಳವಾರ ಶ್ರೀ ಪಂಚಾರತಿ ಅಖಾಡ ಮಹಾನಿರ್ವಾಡಿ ಸದಸ್ಯರು ಮತ್ತು ಶ್ರೀ ಶಂಭು ಪಂಚಾಯತ್ ಅಟಲ್ ಅಖಾಡ ಸದಸ್ಯರು ಮೊದಲ ಅಮೃತ ಸ್ನಾನ ಮಾಡಿದರು. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮಹಾಕುಂಭ ಮೇಳದ ಮೊದಲ ಅಮೃತ ಸ್ನಾನಕ್ಕಾಗಿ ನಿರಂಜನಿ ಅಖಾಡದ ಮೆರವಣಿಗೆ ಆಧ್ಯಾತ್ಮಿಕ ನಾಯಕ ಸ್ವಾಮಿ ಕೈಲಾಸಾನಂದಗಿರಿ ಚಾಲನೆ ನೀಡಿದರು. ಸೋಮವಾರ ಪುಷ್ಯ ಪೌರ್ಣಮಿ ದಿನದಂದು ಮೊದಲ ಸ್ನಾನ ನಡೆದಿತ್ತು. ಮಹಾಕುಂಭಮೇಳದಲ್ಲಿ ವಿವಿಧ ಪಂಗಡಗಳ 13 ಅಖಾಡಗಳು ಭಾಗವಹಿಸುತ್ತವೆ. ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಜ್ಞಾನದ ಅನ್ವೇಷಣೆಗೆ ಒತ್ತು ನೀಡುವ ಮೂಲಕ ಹೆಸರುವಾಸಿಯಾಗಿರುವ ನಿರಂಜನಿ ಅಖಾಡ ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸುವ ಪ್ರಮುಖ ಅಖಾಡಗಳಲ್ಲಿ ಒಂದಾಗಿದೆ. ಇದು ಆಧ್ಯಾತ್ಮಿಕ ಬಗ್ಗೆ ಒಲವು ಹೊಂದಿರುವವರಿಗೆ ಮಾರ್ಗದರ್ಶನ ನೀಡುತ್ತದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮೊದಲ ಅಮೃತ ಸ್ನಾನದ ದಿನದಂದು 3.50 ಕೋಟಿಗೂ ಹೆಚ್ಚು ಭಕ್ತರು, ಸಂತರು ಮತ್ತು ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ತೆಲಂಗಾಣ ಜನರಿಂದ ತುಂಬಿದ್ದ ಬಸ್ ಒಂದು ಉತ್ತರ ಪ್ರದೇಶದ ಮಥುರಾದಲ್ಲಿ ಹೊತ್ತಿ ಹುರಿದಿದೆ. ಸುದ್ದಿ ತಿಳಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ.
ತೆಲಂಗಾಣದ 50 ಜನರಿದ್ದ ಖಾಸಗಿ ಬಸ್ ಒಂದು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಆಗಮಿಸಿದರು. ಮಂಗಳವಾರ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಸ್ನಾನ ಮಾಡಿದ ನಂತರ ತೆಲಂಗಾಣದ 50 ಪ್ರಯಾಣಿಕರ ಗುಂಪು ಖಾಸಗಿ ಬಸ್ ಹತ್ತಿ ಹೆದ್ದಾರಿಯಲ್ಲಿರುವ ಪ್ರವಾಸಿ ಸೌಲಭ್ಯದ ಕೇಂದ್ರಕ್ಕೆ ತೆರಳುತ್ತಿದ್ದರು. ಈ ವೇಳೆ ಇದ್ದಕ್ಕಿದ್ದಂತೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡುತ್ತಲೇ ಬೆಂಕಿ ಆವರಿಸಿ ಬಸ್ ಸಂಪೂರ್ಣ ಸುಟ್ಟು ಹೋಯಿತು. ಬೆಂಕಿ ಹೊತ್ತುಕೊಳ್ಳುತ್ತಿದ್ದಂತೆ ಬಸ್ನಲ್ಲಿದ್ದ ಪ್ರಯಾಣಿಕರು ಕಿಟಕಿ ಗಾಜುಗಳನ್ನು ಒಡೆದು ಹೊರಬಂದು ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆದ್ರೆ ಬಸ್ಸಿನಲ್ಲಿದ್ದ ವೃದ್ಧ ಪ್ರಯಾಣಿಕರೊಬ್ಬರು ಹೊರಬರಲು ಸಾಧ್ಯವಾಗದೆ ಒಳಗಡೆ ಸಿಲುಕಿಕೊಂಡು ಸಾವನ್ನಪ್ಪಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.